ಈ ಎಪಿಸೋಡ್ನಲ್ಲಿ ಶಿನ್ ಹರಿ ತನ್ನ ಬಾಸ್ ಕ್ಯಾಂಗ್ ಟೆ ಮೂನಿಂದ ತನ್ನ ನಿಜವಾದ ಗುರುತನ್ನು ಮುಚ್ಚಿಡಲು ಪಡುವ ಪಾಡು, ಅಂತಿಮವಾಗಿ ಅವಳ ಸತ್ಯ ಹೇಗೆ ಬಯಲಾಗುತ್ತದೆ ಎಂಬುದು ಈ ಎಪಿಸೋಡ್ನ ಪ್ರಮುಖ ಆಕರ್ಷಣೆಯಾಗಿದೆ. ಆಫೀಸ್ನಲ್ಲಿ ಕಣ್ಣಾಮುಚ್ಚಾಲೆ ಆಟ ಹಿಂದಿನ ಎಪಿಸೋಡ್ನಲ್ಲಿ ನಡೆದ ಘಟನೆಯಿಂದ ಹರಿಯ ಕಣ್ಣಿಗೆ ಪೆಟ್ಟಾಗಿ ಊದಿಕೊಂಡಿರುತ್ತದೆ. ಆಫೀಸ್ನಲ್ಲಿ ತನ್ನ ಬಾಸ್ ಟೇಮು ಮತ್ತು ಅವನ ಅಜ್ಜ ಚೇರ್ಮನ್ ಕಂಗ್ ಎದುರಾದಾಗ ಅವಳು ತನ್ನ ಮುಖವನ್ನು ಮುಚ್ಚಿಕೊಳ್ಳಲು ನಾನಾ ಕಸರತ್ತು ಮಾಡುತ್ತಾಳೆ. ಅಜ್ಜನನ್ನು ನೋಡಿ ತಪ್ಪಿಸಿಕೊಳ್ಳಲು ಹೋಗಿ ಆಯತಪ್ಪಿ ಬೀಳುತ್ತಾಳೆ. ಆದರೆ ಹೇಗೋ ತನ್ನ ಮುಖವನ್ನು ಮರೆಮಾಚಿ ಅಲ್ಲಿಂದ ಪರಾರಿಯಾಗುತ್ತಾಳೆ. ಅವರ ಮೊದಲ ವರ್ಷದ ಪ್ರೇಮ ವಾರ್ಷಿಕೋತ್ಸವವನ್ನು ಆಚರಿಸಲೇಬೇಕು ಎಂದು ಅಜ್ಜ ಒತ್ತಾಯಿಸುತ್ತಾರೆ. ಹೀಗಾಗಿ ಇಬ್ಬರೂ ಅನಿವಾರ್ಯವಾಗಿ ಡೇಟ್ಗೆ ಹೋಗಬೇಕಾಗುತ್ತದೆ. ಡೇಟ್ಗೆ ಹೋದಾಗ ಹರಿಯ ಬಟ್ಟೆ ಆಕಸ್ಮಿಕವಾಗಿ ಹರಿದು ಆಕೆಗೆ ಮುಜುಗರವಾಗುತ್ತದೆ. ಆಗ ಟೇಮು ಪರಿಸ್ಥಿತಿಯನ್ನು ನಿಭಾಯಿಸಿ ಅವಳಿಗೆ ದುಬಾರಿ ಬೊಟಿಕ್ನಿಂದ ಹೊಸ ಬಟ್ಟೆಗಳನ್ನು ಕೊಡಿಸುತ್ತಾನೆ. ಅಷ್ಟೇ ಅಲ್ಲದೆ ಅವಳ ಊದಿಕೊಂಡ ಕಣ್ಣಿಗೆ ಹಚ್ಚಿಕೊಳ್ಳಲು ಮುಲಾಮನ್ನು ಆಯಿಂಟ್ಮೆಂಟ್ ತಂದುಕೊಡುತ್ತಾನೆ. ಆತನ ಈ ಕಾಳಜಿ ಹರಿಯ ಮನಸ್ಸಿನಲ್ಲಿ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡುವಂತೆ ಮಾಡುತ್ತದೆ. ಇನ್ನೊಂದೆಡೆ ಹರಿಯ ಗೆಳತಿ ಯಂಗ್ಸೋ ತಾನು ಹೊಸದಾಗಿ ಬಾಡಿಗೆಗೆ ಬಂದಿರುವ ಅಪಾರ್ಟ್ಮೆಂಟ್ನಲ್ಲಿ ಜಿರಳೆ ನೋಡಿ ಹೆದರಿ ಕಿರುಚುತ್ತಾಳೆ. ಆಗ ಪಕ್ಕದ ಮನೆಯವನಾದ ಟೇಮೂನ ಸೆಕ್ರೆಟರಿ ಸಂಘೂನ್ ಬಂದು ಸಹಾಯ ಮಾಡುತ್ತಾನೆ. ಆದರೆ ಆಕೆಯೇ ತನ್ನ ಬಾಸ್ನ ಬ್ಲೈಂಡ್ ಡೇಟ್ಗೆ ಹೋಗಿ ಮೋಸ ಮಾಡಿದ್ದವಳು ಎಂದು ತಿಳಿದು ಸಂಘೂನ್ ಅವಳೊಂದಿಗೆ ಅಂತರ ಕಾಯ್ದುಕೊಳ್ಳಲು ನಿರ್ಧರಿಸುತ್ತಾನೆ. ಕ್ಲೈಮ್ಯಾಕ್ಸ್ ಸಿಕ್ಕಿಬಿದ್ದ ಹರಿ ರಾತ್ರಿ ಡೇಟ್ ಮುಗಿದ ನಂತರ ಟೇಮು ಹರಿಯನ್ನು ಅವಳ ಮನೆ ಹತ್ತಿರ ಡ್ರಾಪ್ ಮಾಡಿ ಹೋಗುತ್ತಾನೆ. ಆದರೆ ಹರಿ ತನ್ನ ಪರ್ಸ್ ವಾಲೆಟ್ ಅನ್ನು ಅವನ ಕಾರಿನಲ್ಲೇ ಮರೆತು ಹೋಗಿರುತ್ತಾಳೆ. ಟೇಮು ಅದನ್ನು ಹಿಂದಿರುಗಿಸಲು ಅವಳ ಮನೆ ಬಳಿ ವಾಪಸ್ ಬರುತ್ತಾನೆ. ಅದೇ ಸಮಯದಲ್ಲಿ ಹರಿಯ ಸ್ನೇಹಿತ ಮಿನ್ವು ಅವಳನ್ನು ಭೇಟಿಯಾಗಲು ಬಂದಿರುತ್ತಾನೆ. ಆತನನ್ನು ಮಾತನಾಡಿಸಲು ಹರಿ ತನ್ನ ನೈಜ ರೂಪದಲ್ಲಿ ವಿಗ್ ಮತ್ತು ಮೇಕಪ್ ಇಲ್ಲದೆ ಹೊರಬರುತ್ತಾಳೆ. ಇದನ್ನು ದೂರದಿಂದ ನೋಡುವ ಟೇಮೂಗೆ ಆಘಾತವಾಗುತ್ತದೆ. ಅನುಮಾನಗೊಂಡು ಹರಿಯ ಪರ್ಸ್ ತೆಗೆದು ನೋಡಿದಾಗ ಅದರಲ್ಲಿ ಅವಳ ಕಂಪನಿಯ ಐಡಿ ಕಾರ್ಡ್ ಇರುತ್ತದೆ. ತಾನು ಪ್ರೀತಿಸುತ್ತಿರುವ ನಕಲಿಯಾಗಿ ಶಿನ್ ಗಿಯುಮ್ ಹುಯಿ ಮತ್ತು ತನ್ನದೇ ಕಂಪನಿಯ ಡೆವಲಪರ್ ಶಿನ್ ಹರಿ ಇಬ್ಬರೂ ಒಬ್ಬಳೇ ಎಂಬ ದೊಡ್ಡ ಸತ್ಯ ಕೊನೆಗೂ ಟೇಮೂಗೆ ಗೊತ್ತಾಗುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಟೇಮು ಹರಿ ತನಗೆ ಮಾಡಿದ ಮೋಸಕ್ಕಾಗಿ ಅವಳನ್ನು ಹೇಗೆ ಕಾಡುತ್ತಾನೆ ಎಂಬ ಕುತೂಹಲವನ್ನು ಹುಟ್ಟುಹಾಕುತ್ತಾ ಈ ಎಪಿಸೋಡ್ ಮುಕ್ತಾಯವಾಗುತ್ತದೆ.